ಹಾಯ್ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ತುಂಬ ಚೆನ್ನಾಗಿರ್ತಕ್ಕಂತಹ ಅಡುಗೆಯ ಒಂದು ಟಿಪ್ಸ್ ಅಂದ್ಕೊಳ್ಳಿ ಅಥವಾ ತುಂಬ ಯೂಸ್ಫುಲ್ಲಾಗಿರ್ತಕ್ಕಂತಹ ಅಡುಗೆ ಮನೆಯ ಒಂದು ಐಟಮ್ನ ನಿಮಗೆ ತೋರ್ಸೋಕ್ಕೆ ಹೊರಟಿದ್ದೀನಿ. ಎಸ್ಪೆಷಲಿ ಮನೆಯಲ್ಲಿ ಸ್ವಲ್ಪ ದೊಡ್ಡವರಿದ್ದರೆ, ಶುಗರ್ ಏನಾದರೂ ಇದ್ದರೆ, ಯಾರಿಗೂ ಇರೋದು ಬೇಡ, ಈ ಥರ ಹೆಲ್ದಿ ಹ್ಯಾಬಿಟ್ಸ್ನ ಇಟ್ಕೊಂಡ್ರೆ ಯಾರಿಗೂ ಈ ಥರ ಕಾಯಿಲೆಗಳು ಆಗಲಿ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಬರೋದಿಲ್ಲ. ನನ್ನನ್ನು ಫಾಲೋ ಮಾಡಿ ಆರೋಗ್ಯಕರವಾದಂತಹ ಟಿಪ್ಸು, ಆರೋಗ್ಯಕರವಾದಂತಹ ಒಂದು ವಿಧಾನವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದರ ಒಂದು ಭಾಗವಾಗಿ ನಾನಿವತ್ತು ಮಲ್ಟಿಗ್ರೈನ್ ಪೌಡರ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಿಮ್ಮ ಮನೆಯ ಜನಗಳ ಸಂಖ್ಯೆಗೆ ಅನುಸಾರವಾಗಿ ಅಳತೆಗಳನ್ನ ತಗೊಳ್ಳಿ. ನಿಮ್ಮಿಷ್ಟ, 1/4 kg ಆಗಲಿ ಅಥವಾ ಅರ್ಧ kg ಆಗಲಿ ಎಲ್ಲ ಕಾಳುಗಳನ್ನು ತಗೋಬೇಕಾಗತ್ತೆ. ಈ ಸಿರಿಧಾನ್ಯಗಳಲ್ಲಿ 9 ಜಾತಿಯ ಸಿರಿಧಾನ್ಯಗಳು ಬರುತ್ತೆ. ಅವನ್ನೆಲ್ಲನೂ ತೊಗೊಂಡಿದ್ದೀನಿ ನಾನು. 1/4 kg, ಅರ್ಧ kg ರೀತಿಯಲ್ಲಿ ತೊಗೊಂಡಿದ್ದೀನಿ. ಬೇಕಂದರೆ ನೀವು ಓಟ್ಸ್ ಸಹ ಸೇರಿಸ್ಬೋದು. ಹಾಗೆ ಲೋಟಸ್ ಈಗ ತುಂಬ ಫೇಮಸ್ ಇದೆ, ತುಂಬ ನ್ಯೂಟ್ರಿಷನ್ ಇದೆ ಅಂತ, ಅದನ್ನು ಸಹ ನೀವು ಒಂದು 1/4 kg ಅಷ್ಟು ಸೇರಿಸ್ಕೋಬೋದು. ಹಾಗೆ ನಾನು ಕಾಳುಗಳನ್ನ ಸಹ ತುಂಬ ಕಾಳುಗಳನ್ನ ಸೇರಿಸಿದ್ದೀನಿ. ನಿಮಗೆ ಸಂಪೂರ್ಣವಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಳತೆಗಳು ಮತ್ತು ಕಾಳುಗಳ ಹೆಸರುಗಳನ್ನ ಕೊಟ್ಟಿರ್ತೀನಿ, ಅದರಲ್ಲಿ ಫಾಲೋ ಮಾಡಿ. ಹಾಗೆ ಸ್ಕ್ರೀನ್ ಮೇಲೆ ಸಹ ಬರ್ತಾಯಿದೆ. ಇದನ್ನು ಫಾಲೋ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಬರೋದಿಲ್ಲ. ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಪೋಷಕಾಂಶಗಳು ಸಹ ಈ ಕಾಳುಗಳಲ್ಲಿ ಸಿಕ್ಕುತ್ತೆ. ಪ್ರತಿನಿತ್ಯದ ಆಹಾರದಲ್ಲಿ ನಾವು ಇದನ್ನು ಬಳಸಬೇಕು. ಬಳಸೋದ್ರಿಂದ ನಮಗೆ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಪೋಷಕಾಂಶಗಳ ಜೊತೆಗೆ ಫೈಬರ್ ಇರಬಹುದು. ಮತ್ತು ಈಗ ಅನೇಕ ಸಮಸ್ಯೆಗಳು ನಮ್ಮಲ್ಲಿ ಉದ್ಭವ ಆಗ್ತಾಯಿದೆ. ನಾವೆಲ್ಲ ರೆಡಿಮೇಡ್ ತೊಗೊಂಬರ್ತೀವಿ, ಪ್ಯಾಕ್ಡ್ ಫುಡ್ ತರ್ತೀವಿ. ಅದರ ಹಿಂದೆ ನಾವು ನೋಡಿದ್ರೆ ಪ್ರತಿಯೊಂದರಲ್ಲೂ ಕೆಮಿಕಲ್ಸ್ ಆ್ಯಡ್ ಆಗಿರುತ್ತೆ. ಈವನ್ ಪ್ಯಾಕ್ ಮಾಡಿ ಇಡ್ತಾರಲ್ಲ ಕವರು, ಆ ಕವರು ಚೆನ್ನಾಗಿರಬೇಕು, ಒಳಗಡೆ ಚೆನ್ನಾಗಿರ್ಬೇಕಂದ್ರೆ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಇರ್ಬೋದು. ಆ ಗೋಡೌನ್ಗಳಲ್ಲಿ ತುಂಬಿರ್ತಾರೆ. ಆ ಮೊನ್ನೆ ಎಲ್ಲ ನೀವು ಒಂದು ವೈರಲ್ ಆಗಿರ್ತಕ್ಕಂತಹ ವಿಡಿಯೋ ನೋಡಿರ್ಬೋದು. ಆ ಗೋಡೌನ್ಗಳಲ್ಲಿ ಹಾಕಿಟ್ಟಾಗ ಅಲ್ಲಿ ಇಲಿಗಳಿರ್ಬೋದು, ಹಲ್ಲಿಗಳಿರ್ಬೋದು, ಅನೇಕ ಕ್ರಿಮಿಕೀಟಗಳು ಪ್ಯಾಕೆಟ್ಗಳ ಮೇಲೆಲ್ಲ ಓಡಾಡಿರುತ್ತೆ. ಅದನ್ನು ನಾವು ತಂದು ಬಳಸಿದಾಗ ಅನೇಕ ರೀತಿಯಾದಂತಹ ಕಾಯಿಲೆಗಳು ಬರುತ್ತೆ. ಆಮೇಲೆ ಅವರು ಹಲ್ಲಿಗಳು, ಇಲಿಗಳು ಆ ಥರದ್ದನ್ನು ಹೋಗಲಾಡ್ಸೋಕ್ಕೆ ಕೆಲವು ಕೆಮಿಕಲ್ಸ್ನ, ಸ್ಪ್ರೇಗಳನ್ನ ಬಳಸ್ತಾರೆ. ಪ್ಯಾಕೆಟ್ಗಳ ಮೇಲೆ ಇರಬಹುದು. ಅದನ್ನು ಮತ್ತೆ ನಾವು ತಗೊಂಡು ಬಂದು ಕರೆಕ್ಟ್ ರೀತಿಯಲ್ಲಿ ಶುಚಿ ಮಾಡಿದಿರ ಕಟ್ ಮಾಡಿಕೊಂಡು ಹಾಕ್ಕೊಂಡು ತಿನ್ನೋದ್ರಿಂದ ಅನೇಕ ಕಾಯಿಲೆಗಳು, ವಿಷಾಹಾರಗಳು ನಮ್ಮ ದೇಹಕ್ಕೆ ಸೇರ್ತಾ ಇದೆ. ನಾವೀಗ ಹಳೆಯ ಮೆಥಡ್ಗೆ ಬರೋದು ಒಳ್ಳೆಯದು. ಅಂದರೆ ನಾವೇ ಕೈಯಾರೆ ಸಾಧ್ಯವಾದಷ್ಟು, ಯಾಕಂದರೆ ಈಗ ಆಹಾರ ಪದಾರ್ಥಗಳನ್ನ ಬೆಳೆಸ್ತಾ ಇರೋದು ಸಹ ಕೆಮಿಕಲ್ಸಿಂದನೇ ಬೆಳೆಸ್ತಾ ಇದ್ದಾರೆ. ನಾವೇನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇರೋದರಲ್ಲಿ ನಾವು ಒಂದು ದಿವಸ ಟೈಮ್ ಮಾಡಿಕೊಂಡು ಕೆಲವೊಂದು ಐಟಮ್ಗಳನ್ನೆಲ್ಲ ತೊಗೊಂಡು ಬಂದು ನಾವು ಹಿಂಗೆ ಮಾಡ್ಕೊಳ್ಳೋದ್ರಿಂದ ಇರೋದರಲ್ಲಿ ಸ್ವಲ್ಪ ಆರೋಗ್ಯ ಸುಧಾರಿಸ್ಕೋಬಹುದು ಅನ್ನೋದು ನನ್ನ ಅಭಿಪ್ರಾಯ. ನೀವೆಲ್ಲ ಏನು ಹೇಳ್ತೀರಾ? ನನಗೆ ವೋಟ್ ಹಾಕ್ತೀರಾ ಅಂದ್ಕೊಳ್ತೀನಿ. ಯಾಕಂದರೆ ಆರೋಗ್ಯಕರವಾಗಿರ್ತಕ್ಕಂತಹ ಒಂದು ನಾವು ದಾರಿಲಿ ನಡೀತಾ ಇದ್ದೀವಿ. ಹಾಗೆ ನನ್ನ ಫಾಲೋವರ್ಸು ಸಹ ನನಗೆ ತುಂಬ ಖುಷಿಯಾಗುತ್ತೆ. ನೋಡಿ, ಈ ಥರ ಒಂದು ಪೌಡರ್ ಮಾಡಿಟ್ಕೊಂಡ್ರೆ ನಾವು ಅನೇಕ ರೀತಿಯಲ್ಲಿ ಇದನ್ನು ನಾವು ಬಳಸ್ಕೋಬೋದು. ಬೆಳಗ್ಗೆ ಗಂಜಿ ಮಾಡ್ಕೋಬೋದಾ, ಮತ್ತು ಗಂಜಿ ಜೊತೆಗೆ ಚಪಾತಿ ಮಾಡ್ಕೋಬೋದಾ, ಪೂರಿ ಮಾಡ್ಕೋಬೋದಾ, ದೋಸೆ ಮಾಡ್ಕೋಬೋದಾ, ಎಷ್ಟೆಲ್ಲ ಸಹ ನಾವು ಈ ಪೌಡರ್ನ ಬಳಸ್ಕೊಂಡು ಮಾಡ್ಬೋದು. ಇದರಲ್ಲಿ ಸ್ವೀಟು ಮಾಡ್ಕೋಬೋದು, ಉಂಡೆಗಳು ಮಾಡ್ಕೋಬೋದು. ನಮ್ಮೆಲ್ಲ ಹೆಣ್ಮಕ್ಳಿಗೆ ಇದರಲ್ಲಿ ಏನೇನು ಮಾಡಬಹುದು ಅಂತ ಕಾಂಪಿಟೇಷನ್ ಇಟ್ಟರೆ ಒಂದು ಸಾಲಾಗಿ ತಿಂಡಿಗಳು ರೆಡಿ ಆಗುತ್ತೆ ಅಲ್ವಾ ಫ್ರೆಂಡ್ಸ್? ಸೊ ನಾನು ಅದಕ್ಕೋಸ್ಕರ ನಿಮಗೆಲ್ಲರಿಗೂ ನಾನು ನಾರ್ಮಲಾಗಿ ಇದೇ ಮಾಡ್ಕೊಳ್ತೀನಿ. ಹಾಗೆ ಈ ಸತಿ ಮಿಲ್ ಮಾಡಿಸೋವಾಗ ನಿಮ್ಮನ್ನೆಲ್ಲ ನೆನಪಿಟ್ಕೊಂಡು ವಿಡಿಯೋ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ನೀವು ಮಾಡಿ, ಆಯಿತಾ? ನಾವೆಲ್ಲ ಆರೋಗ್ಯದ ಕಡೆ ಹೋಗೋಣ.
ಹಾಗೆ ಸಬ್ಸ್ಕ್ರೈಬು ಮಾಡೋಣ, ಲೈಕು ಮಾಡೋಣ, ಕಾಮೆಂಟು ಮಾಡೋಣ ಅಲ್ವಾ ಫ್ರೆಂಡ್ಸ್. ಬಾಯ್ ಬಾಯ್.